ನೋಡಿ ಇಲ್ಲಿ ನಾನು ಒಂದು ಬಟ್ಲಿಗೆ 1 ಕಪ್ ಅವಲಕ್ಕಿಯನ್ನು ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1 ಟೈಮ್ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕೈಯಲ್ಲೆಲ್ಲ ಕಲಸಿ ವಾಶ್ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಎಸ್ಪೆಷಲಿ ಇದನ್ನು ನಾನು ಮಕ್ಳಿಗೋಸ್ಕರನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಅದನ್ನು ನೆನೆಯೋದಕ್ಕೆ, ಅವಲಕ್ಕಿಯನ್ನು ನೆನೆಯೋದಕ್ಕೆ ಬಿಡೋಣ. ನಾನಿಲ್ಲಿ 2 ಆಲೂಗೆಡ್ಡೆ ಮತ್ತು ಬಟಾಣಿಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಸಿಪ್ಪೆಯನ್ನು ಕೂಡ ತಗೊಂಡಿದ್ದೀನಿ. ಬಟಾಣಿಯನ್ನು ಕೂಡ ನೋಡಿ ಇಲ್ಲಿ ಈ ಲೆವೆಲ್ಲಿಗೆ ಕನ್ಸಿಸ್ಟೆನ್ಸಿಲಿ ಬೇಯಿಸ್ಕೋಬೇಕಾಗತ್ತೆ. ಈಗ ಎರಡನ್ನೂ ಕೂಡ ಸ್ಮ್ಯಾಶರಲ್ಲಿ ತೊಗೊಂಡು ಸ್ಮ್ಯಾಶ್ ಮಾಡೋಣ. ಸ್ಮ್ಯಾಶರ್ ಇಲ್ಲ ಅಂತ ಹೇಳೋರು ಲೋಟ ತಗೊಂಡು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆದಷ್ಟು ಬಟಾಣಿ ಎಲ್ಲ ಸಣ್ಣಕ್ಕೆ ಸ್ಮ್ಯಾಶ್ ಆಗಬೇಕು, ಆ ಲೆವೆಲ್ಲಿಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಮ್ಯಾಶ್ ಆಗಬೇಕು. ಈಗ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ನಂತರ ಸ್ಮಾಲಾಗಿ ಹೆಚ್ಕೊಂಡಂತಹ ಮೆಣಸಿಕಾಯನ್ನು ಹಾಕೋತಾ ಇದ್ದೀನಿ. ಮೆಣಸಿಕಾಯಿ ಮಕ್ಳಿಗೆ ನಾವು ಕೊಡಲ್ಲ ಅನ್ನೋರು ಬೇಕಾದರೆ ಖಾರದ ಪುಡಿಯನ್ನು, ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡ್ಕೊಳ್ಳಿ. ನಂತರ ಕ್ಯಾಬೇಜ್ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದನ್ನು ಹಾಕೋತಾ ಇದ್ದೀನಿ. ನಂತರ ಬೀನ್ಸನ್ನು ಕೂಡ ಸ್ಮಾಲಾಗಿ ಹೆಚ್ಕೊಂಡು ನಾನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕ್ಯಾರೆಟನ್ನು ಕೂಡ ಸ್ಮಾಲಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಬೇರೆ ತರಕಾರಿಗಳನ್ನೂ ಕೂಡ, ಸೊಪ್ಪು ತರಕಾರಿಗಳನ್ನ ಯೂಸ್ ಮಾಡ್ಬೋದು. ನಾನು ಆವಾಗಲೇ ತೊಳೆದು ಸ್ವಲ್ಪ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಟಂತಹ ಅವಲಕ್ಕಿಯನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಪುಡಿಯನ್ನು ಹಾಕೋತಾ ಇದ್ದೀನಿ. ಬೈಂಡಿಂಗ್ಗೋಸ್ಕರ ಇದನ್ನು ಹಾಕೋತಾ ಇದ್ದೀನಿ. ಬರೀ ತರಕಾರಿಗಳನ್ನೇ ಕರೆದ್ರೆ ಚೆನ್ನಾಗಿರಲ್ಲ ಅಂತ. ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲ ಅಂದರೆ ಬೇಕಾದರೆ ಚಾಟ್ ಮಸಾಲ ಅಥವಾ ಪಾವ್ ಭಾಜಿ ಮಸಾಲಾನ ಕೂಡ ಹಾಕೋಬೋದು. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇದನ್ನು ನಾನು ಮಕ್ಳಿಗೋಸ್ಕರನೇ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಬರೀ ಮಕ್ಕಳು ತಿನ್ನುವಂಥ ಐಟಮ್ಸ್ಗಳನ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಮಕ್ಕಳು ಸಂಜೆ ಬಂದ ತಕ್ಷಣ ಅಮ್ಮ ತಿನ್ನೋಕೆ ಏನಾದರೂ ಕೊಡಿ ಅಂತ ಹೇಳಿದಾಗ ನಾವು ಇದನ್ನು ಆರಾಮ್ಸೆ ಮಾಡಿಕೊಡ್ಬೋದು. ಜಸ್ಟ್ 1 ಕಪ್ ಅವಲಕ್ಕಿಯಿಂದ ಈ ಒಂದು ಐಟಮ್ನ ಮಾಡಿ ಕೊಡ್ಬೋದು. ನಂತರ ಇದೊಂದು ಮಕ್ಕಳಿಗೆ ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದವರು ಈ ರೀತಿ ಕಟ್ಲೆಟ್ನ ಮಾಡಿಕೊಡೋದ್ರಿಂದ ಅವ್ರು ಇಷ್ಟಪಟ್ಟು ತಿಂತಾರೆ. ಇದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸಂಜೆ ಈಗ ಅದು ಅಲ್ಲದೆ ಈಗ ಮಳೆ ಟೈಮ್ ಬೇರೆ, ಸೊ ಮನೆಯಲ್ಲಿ ಸಂಜೆ ಆದ ತಕ್ಷಣ ಏನಾದರೂ ಕರ್ಮಾಗಿ ತಿನ್ನಬೇಕು ಅಂತ ಅನಿಸುತ್ತಲ್ವ. ಸೊ ಆವಾಗ ನೀವು ಆರಾಮಾಗಿ ಮನೆಯಲ್ಲಿರುವಂಥ ಬೇಸಿಕ್ ಐಟಮ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ನೀವು ಇದನ್ನು ಮಾಡ್ಬೋದು. ಈ ಲೆವೆಲಿಗೆ ನಾವು ಕಲಿಸ್ಕೋಬೇಕು. ನಾವು ತಿನ್ನುವಂಥ ಪದಾರ್ಥಗಳು ಹೆಲ್ತಿಯಾಗಿರಬೇಕು ಅಂತ ಅನ್ಕೋತೀವಿ. ಸೊ ನಾವು ಹಾಕಿರುವಂಥ ಎಲ್ಲ ಐಟಮ್ಸ್ಗಳು ಕೂಡ ಬೇಸಿಕ್ ಐಟಮ್ಸ್ಗಳೇ. ಇದು ಮಸಾಲೆ ಐಟಮ್ಸ್ ಇರ್ಬೋದು ಅಥವಾ ಹಾಕಿರುವಂತಹ ತರಕಾರಿಗಳಾಗಿರ್ಬೋದು, ಎಲ್ಲ ಕೂಡ ಮನೆಯಲ್ಲೇ ಸಾಮಾನ್ಯವಾಗಿ ಇರುವಂತಹ ಎಲ್ಲ ಐಟಮ್ಸ್ಗಳು, ಮನೆಯಲ್ಲಿ ಸಿಗುವಂತಹ ಐಟಮ್ಸ್ಗಳನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಏನಾದರೂ ನಾವು ವೆರೈಟಿಯಾಗಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅವ್ರೇನು ಅಂದರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ನಾನು ಒಂದು ಸಲ ಕಲಿಸ್ಕೊಂಡಿದ್ದೀನಿ. ನಂತರ ಕೈಗೆ ಒಂದು ಸ್ವಲ್ಪ ಆಯಿಲ್ ಅಥವಾ ತುಪ್ಪನಾದರೂ ಹಾಕ್ಕೋಬೋದು. ನಾನಿಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತುಪ್ಪನೂ ಬೇಕಾದರೆ ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡು ಈ ರೀತಿ ಓವಲ್ ಶೇಪನ್ನು ಕೊಡೋಣ. ಮಕ್ಕಳಿಗೆ ರೌಂಡಿಗೆ ಹಾಗೆ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿನ್ನಲ್ಲ. ಸೊ ಮಕ್ಕಳಿಗೆ ನಾವು ಯಾವಾಗ ವೆರೈಟಿಯಾಗಿ ಕೊಡ್ತೀವೋ ಆವಾಗ ಅವರು ಕೂಡ ಇಷ್ಟಪಟ್ಟು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನೋಡಿ ಇಲ್ಲಿ ಓವಲ್ ಶೇಪನ್ನು ಕೊಡಬೇಕು. ನಾನಿಲ್ಲಿ ನಿಮಗೆ 3 ಉಂಡೆಯನ್ನು ಈ ರೀತಿ ಮಾಡಿ ತೋರಿಸ್ತೇನೆ. ನಾವು ಮಾಡೋ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಹೆಲ್ತಿಯಾಗಿರಬೇಕು, ನಾವು ತಿನ್ನೋ ಪದಾರ್ಥಗಳೆಲ್ಲ ಹೆಲ್ತಿಯಾಗಿರಬೇಕು ಅಂತ ಹೇಳಿ ಅನ್ಕೋತೀವಲ್ವ. ಸೊ ನಾವಿಲ್ಲಿ ಹಾಕಿರೋ ಎಲ್ಲ ಐಟಮ್ಸು ಅಷ್ಟೇ, ಯಾವುದೇ ಹೊರಗಡೆಯಿಂದ ಅಂಗಡಿಯಿಂದ ಏನನ್ನೂ ತೊಗೊಂಬಂದಿಲ್ಲ. ಎಲ್ಲ ಮನೆಯಲ್ಲಿರುವಂಥ ಐಟಮ್ಸ್ನೇ ಹಾಕಿ ಮಾಡ್ತಿರೋದ್ರಿಂದ ಇದೊಂದು ಒಳ್ಳೆ ಹೆಲ್ತಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನಾವು. ನೋಡಿ ಈ ರೀತಿ ಚೆನ್ನಾಗಿ ಓವಲ್ ಶೇಪನ್ನು ಕೊಡೋಣ. ಇಲ್ಲಾಂದರೆ ರೌಂಡ್ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ರೌಂಡ್ ಶೇಪಲ್ಲಿ ಇದು ವಡೆ ಮಾಡ್ತೀವಲ್ಲ, ಸೊ ಆ ರೀತಿನಾದರೂ ಮಾಡಿ ನೀವು ಬೇಕಾದರೆ ಕರಿಬೋದು. ನೋಡಿ ಇಲ್ಲಿ ನಾನು ನಿಮಗೆ 3 ಮಾಡಿ ತೋರಿಸ್ದೆ. ಎಲ್ಲನೂ ನಾನು ಇಲ್ಲಿ ಮಾಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೆ. ನೋಡಿ ಈ ರೀತಿ ಎಣ್ಣೆ ಕಾದಿರೋದಕ್ಕೆ ಈ ರೀತಿ ಹಾಕೊಳ್ಳೋಣ. ನಾನಿಲ್ಲಿ ಗಾಣದ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ಅಂದರೆ
ಕಡಲೆಕಾಯಿ ಬೀಜದ ಎಣ್ಣೆಯನ್ನು ನಾವು ಯೂಸ್ ಮಾಡ್ತೀವಿ ಮನೆಯಲ್ಲಿ, ನಾವು ಹೊರ್ಗಡೆಯಿಂದ ತೊಗೊಂಬರಲ್ಲ. ಹಾಗಾಗಿ ಈ ರೀತಿ ನಿಮಗೆ ಮೇಲ್ಗಡೆ ನೊರೆ ಬರ್ತಾ ಇದೆ ನೋಡಿ. ಈ ರೀತಿ ಇದು ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಕೆಂಪಗೆ ಸ್ಮಾಲ್ ಉರಿಯಲ್ಲಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 10 ನಿಮಿಷ ಸ್ಮಾಲ್ ಉರಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ. ನೀವು ಇದನ್ನು ಬೇಕು ಅಂದರೆ ತುಪ್ಪದಲ್ಲಿ ಶ್ಯಾಡೋ ಫ್ರೈ ಆದರೂ ಕೂಡ ನೀವು ಮಾಡ್ಕೋಬೋದು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳಂತೂ ತುಂಬ ಖುಷಿಯಿಂದ ತಿಂತಾರೆ. ನಂತರ ಇದಕ್ಕೆ ನಾನು 2 ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ನಮ್ಮ ಮನೇಲಿ ದೊಡ್ಡ ಮಕ್ಕಳಿಗೆ ಕೊಡೋದ್ರಿಂದ ನಾನು 2 ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇಲ್ಲ ನಮ್ಮ ಮಕ್ಳಿಗೆ ಇದನ್ನೆಲ್ಲ ಕೊಡಲ್ಲ ಅಂದವರು ನೀವು ಅಥವಾ ಕೆಚಪ್ ಅಥವಾ ಮಯಾಜನ್ನು ಎರಡನ್ನೂ ಮಿಕ್ಸ್ ಮಾಡಿ ಬೇಕಾದರೂ ಮಕ್ಕಳಿಗೆ ಕೊಡ್ಬೋದು. ಅಥವಾ ಚಟ್ನಿ, ಗ್ರೀನ್ ಚಟ್ನಿ ಬರುತ್ತಲ್ಲ, ಸೊ ಅದರಲ್ಲಾದರೂ ನೀವು ಇದನ್ನು ಸವಿಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಹೊರ್ಗಡೆಯಿಂದ ಹೆಂಗೆ ಕ್ರಿಸ್ಪಿ ಆಗಿದೆ, ಒಳಗಡೆ ಹಾಗೆ ತುಂಬ ಸಾಫ್ಟ್ ಆಗಿದೆ. ವೆಜಿಟೇಬಲ್ ಕಟ್ಲೆಟ್ ಈಸ್ ರೆಡಿ.